ನಮಸ್ತೆ ಕರ್ನಾಟಕ, ನನ್ನ ಹೆಸರು ಪ್ರಶಾಂತ್ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತು ನಾವು ರೆಸಿಸ್ಟೆನ್ಸ್ ಬ್ಯಾಂಡನ್ನು ಯೂಸ್ ಮಾಡಿಕೊಂಡು ಟ್ರೈಸೆಪ್ನ ಯಾವ ಥರ ಟ್ರೈನ್ ಮಾಡೋದು ಅಂತ ನೋಡುವ. ಸೊ ಕೀಪ್ ವಾಚಿಂಗ್. ಸೊ ಗೈಸ್, ನಮ್ಮ ಟ್ರೈಸೆಪ್ ನಾವು ಟ್ರೈನ್ ಮಾಡಬೇಕಾದ್ರೆ ನಮ್ಮ ಟ್ರೈಸೆಪ್ಪಲ್ಲಿರೋ 3 ಹೆಡ್ಸ್ ಅನ್ನು ಕೂಡ ನಾವು ಟ್ರೈನ್ ಮಾಡಬೇಕಾಗತ್ತೆ. ಸೊ ನಾವು ಇವತ್ತು ಮಾಡೋ ಎಲ್ಲ ವರ್ಕೌಟ್ಸ್ ಕೂಡ ಕಂಪ್ಲೀಟ್ ಈ ಹೋಲ್ ಟ್ರೈಸೆಪ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಸೊ ನಮ್ಮೆಲ್ಲರಿಗಿಂತ ಫಸ್ಟ್ ವರ್ಕೌಟ್ ಟ್ರೈಸೆಪ್ ಓವರ್ ಹೆಡ್ ಎಕ್ಸ್ಟೆನ್ಷನ್. ಅದನ್ನು ಕೂಡ ನಾವು ರೆಸಿಸ್ಟೆನ್ಸ್ ಬ್ಯಾಂಡ್ ಥ್ರೂ ಮಾಡ್ತೀವಿ. ಸೊ ಬ್ಯಾಂಡನ್ನು ಎಲ್ಲಾದರೂ ಈ ಥರ ಸಿಕ್ಕಿಸಿ ಆ್ಯಂಡ್ ದೆನ್ ಸ್ಟಾರ್ಟ್. ನಿಮ್ಮ ಎಲ್ಬೋಸ್ ಮೂವ್ ಆಗೋದು ಬೇಡ. ಸೊ ಇದನ್ನು ನೀವು ಬಿಗಿನರ್ ಲೆವೆಲ್ ಇರೋರು ಅರೌಂಡ್ 8 to 12 ರೆಪ್ಸ್ ಮಾಡಿ, ಹಾಗೆ ಅಡ್ವಾನ್ಸ್ ಆಗಿರೋರು 10 to 15 ರೆಪ್ಸ್ ಮಾಡಿ 3 to 4 ಸೆಟ್ ಮಾಡಬೇಕು. ಸೊ ನೆಕ್ಸ್ಟ್ ವರ್ಕೌಟ್ ಡಂಬಲ್ ಕಿಕ್ ಬ್ಯಾಕ್ಸ್. ಸೊ ನಾವು ಕಿಕ್ ಬ್ಯಾಕ್ ಯಾವ ಥರ ಮಾಡ್ತೀವೋ ರೆಸಿಸ್ಟೆನ್ಸ್ ಬ್ಯಾಂಡನ್ನು ಯೂಸ್ ಮಾಡಿಕೊಂಡು ಸೇಮ್ ಅದೇ ವರ್ಕೌಟನ್ನು ಮಾಡೋದು. ಹೇಗೆ ಅಂತ ನೋಡಿ. ಸೊ ಕಿಕ್ ಬ್ಯಾಕಲ್ಲಿ ಮಾಡಬೇಕಾದ್ರೆ ಒಂದು ಲೆವೆಲಲ್ಲಿರೋ ಪ್ಲೇಸಲ್ಲಿ ಇದನ್ನು ಹ್ಯಾಂಗ್ ಮಾಡಿ, ಸೊ ಡನ್. ಸೊ ನೀವು ನಿಮಗೆ ಎಷ್ಟು ರೆಸಿಸ್ಟೆನ್ಸ್ ಬೇಕೋ ನೀವು ಅಷ್ಟು ಹಿಂದೆ ಹೋಗ್ಬೋದು. ಕಮ್ಮಿ ರೆಸಿಸ್ಟೆನ್ಸ್ ಬೇಕಿದ್ರೆ ಮುಂದೆ ಇಟ್ಕೊಂಡು ಕೂಡ ಈ ವರ್ಕೌಟನ್ನು ಮಾಡ್ಬೋದು. ಸೊ ನಿಮ್ಮ ಅಂಗೈ ಪ್ಯಾರಲಲ್ ಟು ದ ಗ್ರೌಂಡ್. ಸೊ ಬ್ಯಾಕ್ ಸ್ಟ್ರೇಟ್ ಆ್ಯಂಡ್ ದೆನ್ ಸ್ಟಾರ್ಟ್. ಸೊ ಇದು ನಿಮ್ಮ ಟ್ರೈಸೆಪ್ ಕಿಕ್ ಬ್ಯಾಕ್ಸ್. ಸೊ ಗೈಸ್, ನಮ್ಮ ನೆಕ್ಸ್ಟ್ ವರ್ಕೌಟ್ ಪುಲಿ ಪ್ರೆಸ್ ಡೌನ್ಸ್. ಪುಲಿ ಪ್ರೆಸ್ ಡೌನ್ಸ್ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಯಾವುದಾದ್ರೂ ಎತ್ತರದ ಮೇಲೆ ನೀವು ನಿಮ್ಮ ರೆಸಿಸ್ಟೆನ್ಸ್ ಬ್ಯಾಂಡನ್ನು ಹ್ಯಾಂಗ್ ಮಾಡಿ ಆ್ಯಂಡ್ ದೆನ್ ಸಿಂಪಲ್ ಕೈಗಳು ಕೆಳಗಡೆ ಫೇಸ್ ಆಗ್ತಾ ಇರಬೇಕು. ಗ್ರಿಪ್ ಚೆನ್ನಾಗಿ ಇಟ್ಕೊಳ್ಳಿ. ಬ್ಯಾಕ್ ಯಾವತ್ತೂ ಸ್ಟ್ರೇಟ್ ಆಗಿರಿ. ಸ್ವಲ್ಪ ಕೈ ಬಂದು ಈಗ ಫುಲ್ ಮೂವ್ ಮಾಡಬೇಡಿ, ಓನ್ಲಿ ಎಲ್ಬೋಯಿಂದ ಮೂವ್ ಆಗಬೇಕು. ಸೊ ಇದು ನಿಮ್ಮ ಟ್ರೈಸೆಪ್ ಪುಲಿ ಪ್ರೆಸ್ ಡೌನ್ಸ್. ಸೊ ನಮ್ಮ ನೆಕ್ಸ್ಟ್ ವರ್ಕೌಟ್ ಕೂಡ ನಾವು ಇಲ್ಲಿಂದಾನೆ ಮಾಡ್ಬೋದು. ದಟ್ ಈಸ್ ಸೇಮ್ ಪುಲಿ ಪ್ರೆಸ್ ಡೌನ್. ನೀವು ನಿಮ್ಮ ಕೈಯನ್ನು ಈ ಥರ ಇಟ್ಕೊಂಡು ಮಾಡಿದರೆ, ಈಗ ನಾವು ರಿವರ್ಸ್ ಗ್ರಿಪ್ ಇಟ್ಕೊಂಡು ಮಾಡುವ. ಸೊ ಹೇಗೆ ಮಾಡೋದು ಅಂತ ನೋಡಿ. ಸ್ಟ್ರಾಂಗ್ ಗ್ರಿಪ್, ಸೇಮ್ ಫಾರ್ಮ್ ಆ್ಯಂಡ್ ಕಂಟ್ರೋಲ್ 1 2 3 4 5 6 7 8 9 10 11. ಸೊ ಇದು ನಿಮ್ಮ ರಿವರ್ಸ್ ಪುಲಿ ಪ್ರೆಸ್ ಡೌನ್. ಇದನ್ನು ಕೂಡ ನೀವು 8 to 12 ರೆಪ್ಸ್ ಬಿಗಿನರ್ಸ್, 10 to 15 ರೆಪ್ಸ್ ಅಡ್ವಾನ್ಸ್, ಮಿನಿಮಮ್ 3 to 4 ಸೆಟ್ ಮಾಡಿ. ಆವಾಗಲೇ ಎಫೆಕ್ಟ್ ಕಾಣುತ್ತೆ, ಬಿಕಾಸ್ ಇದು ರೆಸಿಸ್ಟೆನ್ಸ್ ಬ್ಯಾಂಡ್ ಡಂಬಲ್ಸ್ ಅಲ್ಲ. ಸೊ ಗೈಸ್, ನಮ್ಮ ಲಾಸ್ಟ್ ವರ್ಕೌಟ್ ಫಾರ್ ದ ಟ್ರೈಸೆಪ್ಸ್ ನಾರ್ಮಲ್ ಡೈಮಂಡ್ ಪುಷಪ್ಸ್. ಇದನ್ನು ಸ್ವಲ್ಪ ಡಿಫಿಕಲ್ಟ್ ಮಾಡುವ ವಿತ್ ಹೆಲ್ಪ್ ಆಫ್ ರೆಸಿಸ್ಟೆನ್ಸ್ ಬ್ಯಾಂಡ್. ಹೇಗೆ ಅಂತ ನೋಡಿ. ಸೊ ರೆಸಿಸ್ಟೆನ್ಸ್ ಬ್ಯಾಂಡ್, ಈ ಬ್ಯಾಂಡ್ ಯೂಸ್ ಮಾಡಿಲ್ಲ, ಸೊ ಈ ಬ್ಯಾಂಡ್ ಯೂಸ್ ಮಾಡುವ ಈ ಸಲ. ಸೊ ಬ್ಯಾಕ್ ನಾರ್ಮಲ್ ಟ್ರೈಸೆಪ್ ಪುಷಪ್ ಫಾರ್ಮ್ ಹೋಗಿ ಇಲ್ಲಿಂದ ಸ್ಟಾರ್ಟ್.
ಸೊ ಇದನ್ನು ಕೂಡ 8 to 10 reps ಮಾಡಿ. ಬಿಗಿನರ್ಸ್ ಇಫ್ ಇನ್ ಕೇಸ್ ಅಡ್ವಾನ್ಸ್ ಲೆವೆಲ್ ಇದ್ದರೆ 10 to 15 reps ಮಾಡಿ. ಸೊ ಗೈಸ್, ಇದು ನಮ್ಮ ಇವತ್ತಿನ 5 ಟ್ರೈಸೆಪ್ ವರ್ಕೌಟ್ ಯೂಸಿಂಗ್ ದ ರೆಸಿಸ್ಟೆನ್ಸ್ ಬ್ಯಾಂಡ್ ನಿಮಗೆ ಪರ್ಚೇಸ್ ಮಾಡೋದಿದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಕೂಡ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮಗೆ ಏನೇ ಕ್ವೆರೀಸ್, ಡೌಟ್ಸ್ ಅಥವಾ ಯಾವುದೇ ವರ್ಕೌಟ್ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ದರೂ ಕೂಡ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಅದರ ಮೇಲೆ ಡೆಫಿನೆಟ್ಲಿ ಒಂದು ವಿಡಿಯೋ ಮಾಡುವ. ಚಾನಲನ್ನು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಕ್. ನಮಸ್ಕಾರ.